ಇದು ಧಾರ್ಮಿಕ ಸೌಹಾರ್ದತೆಗೆ ಉತ್ತಮ ಉದಾಹರಣೆ. ಓರ್ವ ಮುಸ್ಲಿಂ ಮುಖಂಡರೊಬ್ಬರು ಬಸವಣ್ಣನ ದೇವಾಲಯ ನಿರ್ಮಿಸಿದ್ದಾರೆ. ಬರೋಬ್ಬರಿ 3 ಕೋಟಿ ವೆಚ್ಚದಲ್ಲಿ ಬೃಹತ್ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಕೋಟಿ ಹೆಚ್ಚು ವೆಚ್ಚದಲ್ಲಿ ಬಸವಣ್ಣ ದೇಗುಲ ನಿರ್ಮಾಣ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಮಂಗಳವಾರಪೇಟೆಯಲ್ಲಿ ಭವ್ಯ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ. ಎಸ್ಕೆ ಸಂಸ್ಥೆಯ ಮುಖ್ಯಸ್ಥ ಸೈಯದ್ ಸಾದತ್ ಉಲ್ಲಾ ಸಕಾಫ್ ಅವರು ಸ್ವಂತ ಹಣ ಬಳಸಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. 3 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಬಸವಣ್ಣ ದೇವಾಲಯವನ್ನ ನಿರ್ಮಿಸಿದ್ದಾರೆ. ತಮಿಳುನಾಡಿನ ಪ್ರಸಿದ್ಧ ಮಾರಿಮುತ್ತು ಮತ್ತು ಮಾರಿಯಪ್ಪನ್ ಅನ್ನುವ ಶಿಲ್ಪಿಗಳು ಈ ದೇವಾಲಯದ ಕೆತ್ತನೆ ಕೆಲಸ ಮಾಡಿದ್ದಾರೆ. ಕನಸಿನಲ್ಲಿ ಬಸವಣ್ಣರು ಕಾಣಿಸಿಕೊಂಡ್ರು. ಎಲ್ಲರೂ ಒಟ್ಟಾಗಿ ಅಣ್ಣ ತಮ್ಮರಂತೆ ಬಾಳಬೇಕು ಎಂದು ಅವರು ನನ್ನ ಮನಸ್ಸಿಗೆ ಹೇಳಿದ್ರು. ಅದೇ ಭಾವದಿಂದ ನಾನು ದೇವಸ್ಥಾನ ಕಟ್ಟಿಸಿದೆ ಅನ್ನುತ್ತಾರೆ ಸಕಾಫ್. ಅಣ್ಣ ತಮ್ಮದೇ ನನಗೆ ಬಾಳಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಬದುಕಬೇಕು, ಅದಕ್ಕೋಸ್ಕರ ಶಿವ ನಮ್ಮ ಕೈಯಿಂದ ಮಾಡಿಸಿರೋದು. ಇದು ಒಳ್ಳೆ ಕೆಲಸ. ಪ್ರಪಂಚ ಇರೋ ಗಂಟ ದೇವಸ್ಥಾನ ಇರ್ತದೆ. ಎಲ್ಲ ಕಲ್ಲೊಂದು ಸೂರ್ಯ ಚಂದ್ರ ಇರೋ ಗಂಟ ಶಿವ ಮಡಗ್ತಾನೆ. ನಮಗೆ ಪುಣ್ಯ ಬರ್ತದೆ, ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಎಲ್ಲ. ನಮ್ಮೂರಿಗೆ ಏನೂ ಮಾಡಲಿಲ್ವಲ್ಲ, ಚನ್ನಪಟ್ಟಣಕ್ಕೆ ನಾವು ಹುಟ್ಟಿ ಇಲ್ಲಿ ಪ್ರಯೋಜನ ಆಗೋದಿಲ್ಲ. ನಾವು ಇಲ್ಲಿ ಮಾಡಬೇಕು ಅಂತ ಬಂದು ನಾನು ಮಂಗಳವಾರಪೇಟೆವರೆಗೆ ಒಪ್ಪಿಗೆ ಕೇಳಿದೆ. ಒಪ್ಪಿಗೆ ಕೊಟ್ಟರು, ಕಟ್ಟಿಸ್ದೆ, ಅಷ್ಟೇ, ಏನಿಲ್ಲ ಬೇರೆ. ಮಂಗಳವಾರಪೇಟೆ ಜನರು ಈ ಕಾರ್ಯವನ್ನ ಮೆಚ್ಚಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಇಂತಹ ಒಗ್ಗಟ್ಟಿನ ಕೆಲಸ ಎಲ್ಲೆಡೆ ಹರಡಬೇಕು ಅಂತ ಆಶಿಸಿದ್ದಾರೆ. ನಮ್ಮ ಊರಲ್ಲೇ ಇಷ್ಟು ಒಳ್ಳೆಯ ಕೆಲಸ ಆಗಿದೆ, ಎಲ್ಲರೂ ಒಪ್ಪಿಗೆ ಪಡೆದುಕೊಂಡು ದೇವಸ್ಥಾನ ನಿರ್ಮಿಸಿದ್ದಾರೆ. ಇಂಥವರು ಸಮಾಜಕ್ಕೆ ಬೇಕು ಅಂದಿದ್ದಾರೆ. ಇನ್ನು ಮನೆ ಮನೆಯಲ್ಲೂ ಹರ್ಷದ ವಾತಾವರಣ ಸೃಷ್ಟಿಯಾಗಿದ್ದು, ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿ ಹಬ್ಬದಂತೆ ದೇವಸ್ಥಾನವನ್ನ ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಒಂದು ಹೆಮ್ಮೆ ತರುವಂಥ ವಿಚಾರ. ಇನ್ನು ನಮ್ಮ ದೇಶಕ್ಕೆ ನಮ್ಮ ಚನ್ನಪಟ್ಟಣ ಒಂದು ಮಾದರಿ ಕ್ಷೇತ್ರವಾಗಿ ಬೆಳೆದಂಗೆ ಆಗುತ್ತೆ. ಇಲ್ಲಿ ಯಾರೋ ಮುಸ್ಲಿಮ್ಸು ಯಾರೋ ಹಿಂದೂ ಅನ್ನುವಂಥದ್ದಿಲ್ಲ, ಎಲ್ಲ ಅಣ್ಣ ತಮ್ಮದಿರಾಗಿ ಹೋಗಬೇಕು ಅನ್ನೋದನ್ನ ಒಂದು ಮಾದರಿಯಾಗಿ ಅವರು ನಾವು ನಮ್ಮ ಈಗ ಅವರಿರ್ಬೋದು ನಾವಿರ್ಬೋದು ಎಲ್ಲ ಒಂದು ಅಣ್ಣ ತಮ್ಮದಿರಾಗಿ ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೆಲಸ ಮಾಡಿದ್ದೀವಿ. ಎಲ್ಲರಿಗೂ ಇದು ಒಂದು ಮಾದರಿಯಾಗಿರಲಿ ಅಂತ ನಾವು ಕೇಳ್ಕೊತೀವಿ. ತುಂಬ ವರ್ಷದಿಂದ ಇದು ನೆನೆಗುದಿಗೆ ಬಿದ್ದಿದ್ದರಿಂದ ಇದು 100 ವರ್ಷದ ಇತಿಹಾಸ ಇದ್ದಿದ್ದ ದೇವಸ್ಥಾನ. ಇದು ಸ್ವಲ್ಪ ಹಾಳಾಗ್ತಾ ಇತ್ತು. ಹಾಗಾಗಿ ಸೈಯದ್ ಸಕಾಫ್ ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಒಬ್ಬ ಮುಸಲ್ಮಾನು ಬಂದು ಒಂದು ಹಿಂದೂ ದೇವಾಲಯಕ್ಕೆ ಉತ್ತೇಜನ ಕೊಟ್ಟು ಅವರು ಒಂದು ಜೀರ್ಣೋದ್ಧಾರ ಮಾಡಿಸ್ತಾರೆ ಅಂತಂದರೆ ಅದು ತುಂಬ ಅಸಾಧ್ಯವಾದ ಮಾತು. ಇವತ್ತಿನ ಕಾಲದಲ್ಲಿ ದೊಡ್ಡದಾಗಿ ನಿರ್ಮಾಣ ಮಾಡಿಕೊಟ್ಟು ನಮಗೆಲ್ಲ ಒಳ್ಳೇದು ಮಾಡಿಕೊಟ್ಟಿದ್ದಾರೆ. ದೇವರು ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರಿಗೂ ಒಳ್ಳೇದಾಗಲಿ. ಒಟ್ಟಾರೆ ಪುರಾತನ ಇತಿಹಾಸವುಳ್ಳ ಮಂಗಳವಾರಪೇಟೆ ಬಸವೇಶ್ವರ ದೇವಾಲಯಕ್ಕೆ ಹೊಸ ಚೈತನ್ಯ ನೀಡಲಾಗಿದೆ. ಬೊಂಬೆನಾಡಿನ ಚನ್ನಪಟ್ಟಣದ ಧಾರ್ಮಿಕ ಭಾವಿಕ್ಯತೆಗೆ ಹೊಸ ಪ್ರೇರಣೆಯಾಗಿದೆ. ಧರ್ಮ ಮೀರಿ ಮಾನವೀಯತೆ ನೆಲೆಯಲ್ಲಿ ದೇವಾಲಯ ಕಟ್ಟಿದ ಸೈಯದ್ ಸಾದತ್ತುಲ್ಲಾ ಸಕಾಫ್ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗಿದ್ದು, ಮುಸ್ಲಿಂ ಸಮುದಾಯದ ವ್ಯಕ್ತಿ ಹಿಂದೂ ದೇವಸ್ಥಾನ ನಿರ್ಮಾಣ ಮಾಡಿದ್ದು ವಿಶೇಷವೇ ಸರಿ. ಎಟಿ ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.